ಸೊ ಲೇಕ್ ವ್ಯೂ ಹತ್ರ ಬಂದ್ವಿ ಈಗ ನಾವು. ಆ್ಯಕ್ಚುಲಿ ಇದೊಂದು ಪೈನ್ ಫಾರೆಸ್ಟ್ ಪಕ್ಕ ಇರೋ ಲೇಕ್ಗೆ ಇಲ್ಲಿ ಲೇಕ್ ವ್ಯೂ ಪಾಯಿಂಟ್ ಅಂತ ಇಟ್ಟಿದ್ದಾರೆ. ನೋಡ್ಬೋದು, ಇದು ತುಂಬ ದೊಡ್ಡ ದೊಡ್ಡ ಪೈನ್ ಟ್ರೀಸ್ ಇದಾವೆ ಇಲ್ಲಿ. ಇಲ್ಲಿ ಮುಂದೆ ಒಂದು ಟೌನ್ ಕಾಣಿಸುತ್ತೆ ನೋಡಿ, ಫುಲ್ ಮನೆಗಳೆಲ್ಲ ಫುಲ್ ಕಲರ್. ಯಾವ ಊರಂತ ಗೊತ್ತಿಲ್ಲ, ಹೋದ್ಮೇಲೆ ನೋಡುವಾಗ ಫುಲ್ ಕಲರ್ಫುಲ್ ಆಗೈತೆ ಟೌನ್. ಕುದುರೆ ಇಡ್ಲು ಒಳ್ಳೆ ಕುರಿಗಳ ಥರ ಸಾಕವ್ರಿ ಇಲ್ಲಿ. ಎಷ್ಟು ಕುದುರೆ ಇಡ್ಲವ್ ನೋಡ್ರಿ ಇಲ್ಲಿ. ನಾನು ಲಾಸ್ಟ್ ಟೈಮ್ ಒಂದ್ಸತಿ ಕಾರಲ್ಲಿ ಬಂದಾಗ ಇದು ಈಗ ಬಂದಿದ್ದು ರೋಡ್ ಇಲ್ಲ, ಈಗ ಟೌನ್ ಇತ್ತಲ್ಲ ಅಲ್ಲಿ ಬಂದು ಜಾಯ್ನ್ ಆಗಿತ್ತು ಆ ಕಡೆಯಿಂದ. ಹೇಗೆ ಬಂದೆ, ಗೂಡ್ಲೂರು ಬರಲಿಲ್ಲ ಆಗ. ಸೊ ಮಸನಗುಡಿಯಿಂದ ಬಂದು ಅಲ್ಲಿಗೆ ಜಾಯ್ನ್ ಆಗಿತ್ತು. ಇದೆಲ್ಲ ನೀಲಗಿರಿ ಹಿಲ್ಸ್ ಅಲ್ವಾ, ಸೊ ತುಂಬ ನೀಲಗಿರಿ ಮರಗಳೇ ಜಾಸ್ತಿ ಈ ಕಡೆ ಎಲ್ಲ. ನನ್ನ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವೆಲ್ಲ ನೀಲಗಿರಿನೇ ಅದು. ಬಟ್ ಎಲೆ ಎಲ್ಲ ಉದುರು ಬಿಟ್ಟೈತೆ, ಯಾಕಂತ ಗೊತ್ತಿಲ್ಲ, ಈ ಸೀಸನ್ ಏನಾದ್ರೂ ಏನೋ. ಊಟಿಗೆ ಎಂಟ್ರಿ ಆದರೆ ಈಗ. ಸೊ ಊಟಿ ಟೌನಲ್ಲಿ ಹೋಗ್ತಾ ಇದ್ದೀವಿ. ವೀಕ್ ಡೇಸಲ್ಲೂ ಸ್ವಲ್ಪ ಟ್ರಾಫಿಕ್ ಇದೆ, ಎಲ್ಲ ಟೂರಿಸ್ಟ್ಗಳೇ ಜಾಸ್ತಿ. ಸಿಕ್ಕಾಪಟ್ಟೆ ಚಳಿ ಇದೆ, ನನ್ನ ಕೈಲಂತೂ ಆಗಲಿಲ್ಲ. ಸೊ ಅಲ್ಲೊಂದು ಹತ್ರ ನಿಲ್ಲಿಸಿ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೆ. ಈಗ ಸ್ವಲ್ಪ ಆರಾಮಾಗೈತೆ. ಫುಲ್ ಫ್ರೀಸ್ ಆಗ್ತಿದೆ ಕೈ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋಕ್ಕೂ ಮುಂಚೆ. ಸೊ ಅಷ್ಟೊಂದು ಕೋಲ್ಡ್ ಇದೆ ಇಲ್ಲಿ. ಸೊ ನಮ್ಮ ಹೋಟೆಲ್ಲು ಇನ್ನೆಲ್ಲ ಇನ್ನೊಂದು 6.5 ಕಿಲೋಮೀಟರ್ಸ್ ಇದೆ. ಸೊ ಇದು ಕೂನೂರು. ಇದು ನಮ್ಮ ಲೆಫ್ಟ್ ಸೈಡಲ್ಲಿ ಏನು ಕಾಣ್ತಿದೆ ಇದೆಲ್ಲ ಕೂನೂರು. ಇದು ಸೊ ಊಟಿಯಿಂದ ಕೂನೂರಿಗೆ ನಿಮಗೆ ಒಂದು ಟ್ರೈನ್ ಇದೆ, ಟ್ರೈನಲ್ಲಿ ಬೇಕಾದರೂ ಬರ್ಬೋದು. ಸೊ ಟ್ರೈನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಟ್ರೈನ್ ಜರ್ನಿ ಊಟಿಯಿಂದ ಕೂನೂರಿಗೆ. ಟ್ರೈ ಮಾಡಿ ಯಾವಾಗಾದರೂ ಬಂದಾಗ.
ಕೂನೂರಲ್ಲಿ ಇದ್ದೀವಿ ನಾವೀಗ. ಏನು ಹೋಟೆಲ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಇನ್ನೊಂದು 800 ಮೀಟರ್ಸ್ ತೋರಿಸ್ತಿದೆ. ನಾನು ಇವತ್ತು ಉಳ್ಕೊಂಡಿರೋ ಹೋಟೆಲ್ ವಿವೇಕ್ ಅಂತ ಹೇಳಿ. ಸೊ ಇಲ್ಲಿ ಒನ್ ಡೇಗೆ 1200 ಚಾರ್ಜ್ ಮಾಡಿದ್ದಾರೆ. ಅಂದರೆ ಎ ಸಿ ಏನಿಲ್ಲ, ಇದು ನಾರ್ಮಲ್ ರೂಮು, ಹಾಟ್ ವಾಟರ್ ಎಲ್ಲ ಬರುತ್ತೆ. ಸೊ ಡಿಸೆಂಟಾಗಿದೆ. ನಾಳೆ ನಾನು ಕೂನೂರಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸಿದ್ದೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ RP ಮೋಟೋ ಡೈರೀಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.